ನಮಸ್ಕಾರ ವೀಕ್ಷಕರೇ, ಪೀಪಲ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಬಸವೇಶ್ವರ ನಗರದ ಸುಖಾಂಕ್ಷ ಚಾರಿಟೇಬಲ್ ಟ್ರಸ್ಟ್ನ ನಡೆಸುತ್ತಿರುವ ಒಂದು ಮಕ್ಕಳ ಆಶ್ರಮದಲ್ಲಿದ್ದೀವಿ. ಈ ಆಶ್ರಮದ ವಿಶೇಷತೆ ಏನಪ್ಪ ಅಂತಂದರೆ, ಇದು ಉತ್ತರ ಕರ್ನಾಟಕದಿಂದ ಸವದತ್ತಿ, ಬಿಜಾಪುರ, ಗುಲ್ಬರ್ಗ ಸೇರಿದಂತೆ ಹಲವಾರು ಕಡೆಯ ತುಂಬ ಸಿಂಗಲ್ ಪೇರೆಂಟ್ ಇರುವಂಥ ಮಕ್ಕಳು, ಕಟ್ಟಡದ ಕೂಲಿ ಕಾರ್ಮಿಕರು, ತುಂಬ ಬೇರೆ ಬೇರೆ ಹೊಲಗದ್ದೆಗಳಲ್ಲಿ ಕೃಷಿ ಕಾರ್ಮಿಕರು ಇರುವಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಿಂತ ಅನುಮತಿ ತೆಗೆದುಕೊಂಡು ಆ ಮಕ್ಕಳನ್ನ ಕರೆದುಕೊಂಡು ಬಂದು ಅವ್ರಿಗೆ ಅತ್ಯುನ್ನತವಾದ ಎಜುಕೇಷನ್ ಕೊಡುವ ಕೆಲಸವನ್ನು ಈ ಸುಖಾಂಕ್ಷ ಟ್ರಸ್ಟ್ ಮಾಡ್ತಾ ಇದೆ. ಇಲ್ಲಿ ಈಗ ಬಸವೇಶ್ವರ ನಗರದಲ್ಲಿರೋ ಮಕ್ಕಳ ಒಂದು ಹೆಣ್ಣು ಮಕ್ಕಳ ಆಶ್ರಮ, ಇನ್ನು ಬೇರೆ ಬೇರೆ ಕಡೆ ಈಗ ತುಮಕೂರಲ್ಲಿ ವೃದ್ಧಾಶ್ರಮ ಇದೆ, ಹಿರಿಯರ ಒಂದು ಆಶ್ರಮ ಇದೆ, ಮತ್ತು ಕಡಬಗೆರೆಯಲ್ಲಿ ಬಾಲಕರ ಆಶ್ರಮ ಇದೆ. ಸೊ ಈ ಆಶ್ರಮದಲ್ಲಿ ಏನು ನಡೀತಾ ಇದೆ ಇದ್ರ ಇನ್ನೂ ವಿಶೇಷತೆ ಏನಪ್ಪ ಅಂದರೆ, ಇದನ್ನೆಲ್ಲ ಶುರು ಮಾಡಿದ್ದು ಯಶೋಧ ಮೇಡಮ್ ಅನ್ನೋ ಒಬ್ಬ ಮಹಿಳೆ ಇದನ್ನ ಶುರು ಮಾಡಿರುವಂಥದ್ದು. ಅವರು ವಿಶೇಷತೆ ಏನು, ಅವರು ಕಂಡಕ್ಟರ್ ಆಗಿದ್ದವರು. ಅವರು ಕಂಡಕ್ಟರ್ ವೃತ್ತಿಯನ್ನು ಬಿಟ್ಟು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂದ್ಕೊಂಡು ಈ ಥರದ ಒಂದು 3 ಆಶ್ರಮಗಳು ನಡೆಸ್ತಾ ಇದ್ದಾರೆ. ಈ ಪೂರ್ತಿ ಸುಖಾಂಕ್ಷ ಆಶ್ರಮದ ಹುಟ್ಟು ಬೆಳವಣಿಗೆ ಇದರ ಎಲ್ಲ ಕತೆ ತಿಳ್ಕೊಳ್ಳೋಣ ಬನ್ನಿ. ಗುಲ್ಬರ್ಗ. ನಾನು ಹೋಗ್ತಿರೋ ಶಾಲೆ ವಿಜಯನಗರ ವಿವೇಕಾನಂದ ಇಂಗ್ಲಿಷ್ ಸ್ಕೂಲ್. ನಮ್ಮಮ್ಮ ಮತ್ತು ನಮ್ಮಪ್ಪ ದೂರ ಆಗಿದ್ದಾರೆ, ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದರೆ ಎಜುಕೇಷನ್ ಸಿಗಲ್ಲ ಅಂತ ಇಲ್ಲಿ ಬಿಟ್ಟು ಹೋದರು. ಮತ್ತು ನನ್ನ ಮಾರ್ಕ್ಸು 98 96 ಆ ಥರ ಬರುತ್ತೆ. ಇಲ್ಲಿದ್ದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ, ಎದ್ಬಿಟ್ಟು ಯೋಗ ಮಾಡ್ತೀವಿ, ಯೋಗ ಮಾಡಿ ಕಷಾಯ ಕುಡಿತೀವಿ, ಆಮೇಲೆ ಕೆಲಸ ಮಾಡ್ಕೋತೀವಿ. ನಮ್ದೇನೈತೆ ಕೆಲಸ ಮಾಡ್ಕೊಂಡು ಡ್ರೆಸ್ ಹಾಕೋತೀವಿ, ಬಂದ್ಬಿಟ್ಟು ಕೆಳಗೆ ಕುಂದಿರ್ತೀವಿ, ಓದ್ಕೋತಾ ಇರ್ತೀವಿ, ಆಮೇಲೆ ಊಟ ಮಾಡ್ತೀವಿ, ಆಮೇಲೆ ಪೇಪರ್ ಓದ್ತೀವಿ, ಮತ್ತು ವ್ಯಾನ್ ಬರುತ್ತೆ, ಸಾಕ್ಸ್ ಹಾಕೊಂಡು ಹೊರಗಡೆ ಇರ್ತೀವಿ. ಮತ್ತು ಸಂಜೆ ಬರ್ತೀವಿ, ಫ್ರೆಶ್ ಅಪ್ ಆಗ್ತೀವಿ, ಸ್ನ್ಯಾಕ್ಸ್ ತಿಂತೀವಿ, ಮತ್ತು ಓದ್ತಾ ಇರ್ತೀವಿ. 8 ಗಂಟೆ ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ, ಆಟ ಆಡೋಕ್ಕೂ ಚೆನ್ನಾಗಿದೆ, ಓದೋಕ್ಕೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ, ಫ್ರೆಂಡ್ಸು ಚೆನ್ನಾಗಿದ್ದಾರೆ. ಮತ್ತು ಯಶೋಧ ಮ್ಯಾಮ್ ನಮಗೊಂಥರ ತಾಯಿಯಾಗಿದ್ದಾರೆ. ನಮಗೆ ನಾವು ಅಳ್ಬೇಕಾದ್ರೆ ಅಂದರೆ ಸಮಾಧಾನ ಮಾಡ್ತಾರೆ, ಬುದ್ಧಿ ಹೇಳ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಥ್ಯಾಂಕ್ ಯು. ತೆಂಕಣ ಬಡಗಣ ಯಾವುದೋ ಮೇಲೊಂದು ಜಂಗಮ ಕೋಟೆ ಮೇಲೆಲ್ಲೋ, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಯಶೋಧ ಅಂತ ಹೇಳಿ. ನಾನು ತುಮಕೂರಿನವಳು. ಸಂಸ್ಥೆ ಸುಖಾಂಕ್ಷ ಚಾರಿಟಬಲ್ ಟ್ರಸ್ಟು ಪ್ರಾರಂಭ ಆಗಿದ್ದು 2013ರಲ್ಲಿ. ಇವತ್ತು ಹೆಣ್ಣುಮಕ್ಕಳ ಒಂದು ಆಶ್ರಮ ನಡೀತಾ ಇದೆ ಬಸವೇಶ್ವರ ನಗರ ಬೆಂಗಳೂರಿನಲ್ಲಿ. ಇಲ್ಲಿ 28 ಮಕ್ಕಳಿದ್ದಾರೆ. ಹಾಗೆ ತುಮಕೂರಿನಲ್ಲಿ ತುಂಬ ವಯಸ್ಸಾಗಿರುವಂಥ ಹಿರಿಯ ಜೀವಗಳು, ಹೀಗೆ ನಮ್ಮಲ್ಲಿ 32 ಹಿರಿಯ ಜೀವಗಳಿದ್ದಾವೆ. ಅವ್ರನ್ನೂ ಕೂಡ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಸಂಸ್ಥೆ ಹುಟ್ಟಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಚಿಕ್ಕವಳಲ್ಲಿ ನಾನು 8ನೇ ತರಗತಿ ಓದುವಾಗ ನನ್ನ ತಂದೆಯನ್ನು ಕಳ್ಕೊಂಡೆ. ತುಂಬ ಬಡತನ. ಅಮ್ಮ ಬೀದಿ ಬದಿಯಲ್ಲಿ ಶಾಲೆಯ ಪಕ್ಕ ಮಂಕರಿಯಲ್ಲಿ ಹಣ್ಣು ಹಂಪಲುಗಳನ್ನು ಮಾರಿ ನಮ್ಮನ್ನು ಬೆಳೆಸಿದ್ದಂಥದ್ದು. 9ನೇ ತರಗತಿಯಲ್ಲಿದ್ದಾಗಲೇ ವರದಕ್ಷಿಣೆ ವಿರೋಧ ವೇದಿಕೆ ಅನ್ನೋ ಒಂದು ಸಂಘಟನೆಯಲ್ಲಿ ನಾನು ಕೂಡ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಕೆಲಸ ಅಂತ ಹೇಳಿದ್ರೆ
ಒಂದು ತೊಡಗಿಸ್ಕೊಳ್ಳೋದು, ಸಮಾಜದಲ್ಲಿ ಏನು ಕೆಟ್ಟದ್ದು ನಡೀತಿದೆ ಅದನ್ನು ಹೋರಾಡಲಿಕ್ಕೆ, ಅದೊಂದು ಮನಸ್ಥಿತಿ ಹೇಗೆ ಬಂತು ಅಂತ ಗೊತ್ತಿಲ್ಲ. ಅಲ್ಲಿಂದ ನನ್ನ ಒಂದು ಸಂಘಟನಾತ್ಮಕವಾದಂಥ ಒಂದು ಹುಚ್ಚು ಅವಾಗ್ಲಿಂದನೂ ಕೂಡ. ಆಮೇಲೆ ಟ್ಯೂಷನ್ ಮಾಡಬೇಕು ಅನ್ನೋದೊಂದಿದು, ಮಕ್ಕಳಿಗೆ ಬಡ ಮಕ್ಕಳಿಗೆ ಕರೆದ್ಬಿಟ್ಟು ಪಾಠ ಮಾಡಬೇಕು ಅನ್ನೋದೊಂದಿದು ಮೊದಲಿಂದನೂ ಅಷ್ಟು. ಡಿಗ್ರಿ ಓದುವಾಗಲೂ ಕೂಡ ಅಕ್ಕಪಕ್ಕದ ಮನೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ನಾನು ಪಾಠ ಮಾಡ್ತಾ ಇದ್ದೆ. ಹಾಗಾಗಿ ಅದು ನನಗೆ ನಾನು ಮಾಡಬಹುದು ಅಂತ ಹೇಳಿ ನನ್ನ ಗೆಳೆಯರ ಜೊತೆ ಒಂದಷ್ಟು ಡಿಸ್ಕಷನ್ಸ್ ಮಾಡಿದೆ, ಏನು ಮಾಡ್ಬೋದು ನಾನು ಅಂತ. ಆಯಿತು, ನನಗೆ ನಾವು ಒಂದು ಆಶ್ರಮ ಮಾಡಿಬಿಡ್ಲ ಅಂತ ಕೇಳಿದೆ. ಆಯಿತು ಮಾಡು. ಹಾಗಾಗಿ ತುಂಬಾ ಖುಷಿಯಾಗಿ ನನ್ಗೆ ಆ ತೋಟದ ಮನೆ ಬಿಟ್ಕೊಟ್ರು. ಒಂದು 20 ತೆಂಗಿನ ಮರಗಳಿದ್ವು.
ನೋಡ್ತಾ 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 ಸಂಖ್ಯೆ 2014-15 60 ಜನ ಆಗೋದ್ರು. 40 ಜನ ಹಿರಿಯರಿದ್ರು, 20 ಜನ ಮಕ್ಕಳು ಸೇರ್ಕೊಂಡ್ರು. ಆ ಮಕ್ಕಳು ನಾನು ಸತ್ತು ಹೋಗ್ಬಿಡ್ತೀನಿ ಅನ್ನೋ ಒಂದು ಭಯ ಶುರು ಆಗ್ಬಿಟ್ಟಿತ್ತು ನನಗೆ. ಆ ಶಕ್ತಿ ನಿಜಕ್ಕೂ ಏನೋ ಒಂದು ನಮ್ಮನ್ನ ಕಾಣದ ಶಕ್ತಿ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ನಿಜಕ್ಕೂ ಸತ್ಯವಾದ ಮಾತು. ಇರ್ಲಿ, ಇದು ಈ ಸಂಸ್ಥೆ ಇಷ್ಟು ಹಂತ ತನಕ ನಾವು ತಗೊಂಡು ಬಂದಿದ್ದೀವಿ. ಏನಂತ ಹೇಳಿದ್ರೆ ಒಬ್ರ ಕೈಯಿಂದ ಆಗದೆ ಇರೋಂಥ ಕೆಲಸ. ನಾವು ಸ್ಟಾರ್ಟ್ ಮಾಡಿದ್ದು ಫ್ಯಾಮಿಲಿ ಟ್ರಸ್ಟ್ ಅಂತ. ಆಮೇಲೆ ನಾನು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಕ್ಕಾಗಲಿ, ಯಾಕಂದರೆ ಅವರು ರೈತಾಪಿ ಇದ್ದಾರೆ. ನಾನು ಕರೆದಾಗ ಬರ್ತಿರ್ಲಿಲ್ಲ, ಮತ್ತು ಇನ್ವಾಲ್ವ್ ಆಗಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಕರುಗಳನ್ನ ಬಿಟ್ಟು ಮತ್ತು ಏನು ಒಕ್ಕಲ್ತನ ಬಿಟ್ಟು ಅವ್ರು ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ 2020ರಲ್ಲಿ ನಾವು ಒಂದು ಅಮೆಂಡ್ಮೆಂಟ್ ಮಾಡ್ಕೊಂಡ್ವಿ. ನನಗೆ ಒಂದು ಸಮಾನ ಮನಸ್ಕ ಗೆಳೆಯ ಸಿಕ್ಕಿದ್ದಾನೆ. ಅವನಿಂದ ಒಂದಷ್ಟು ಎಕ್ಸ್ಟೆಂಡ್ ಆಯಿತು ಈ ಕೆಲಸಗಳೆಲ್ಲ. ಒಂದೇ ಬಿಲ್ಡಿಂಗಲ್ಲಿದ್ವಿ. ಅದಾದಮೇಲೆ ಈಗ 2 ಮಕ್ಕಳ ಆಶ್ರಮಗಳನ್ನ ನಾವು ಬೇರೆ ಬೇರೆ ಮಾಡಿ ಒಂದು ವ್ಯವಸ್ಥಿತವಾದ, ಒಂದು ಸುರಕ್ಷಿತವಾದ ವಾತಾವರಣದಲ್ಲಿ ಮಕ್ಕಳನ್ನ ಇಡೋಕ್ಕೆ ನಮಗೆ ಸಾಧ್ಯ ಆಯಿತು. ಯಾಕಂತಂದರೆ ಒಂದು ಕೈಯಿಂದ 2 ಕೈಯಿಂದ ಏನೂ ಆಗೋದಿಲ್ಲ. ಇದೊಂದು ಸಂಸ್ಥೆ ಇಷ್ಟು ವರ್ಷಗಳು ನಡ್ಕೊಂಡು ಬಂದಿದೆ ಅಂದರೆ ಅದು ಎಲ್ಲ ದಾನಿಗಳ ಒಂದು ಕೃಪೆ, ಅವರ ಕರುಣೆ. ಹೌದು. ನೋಡಿ, 10 ವರ್ಷಗಳಿಂದ ಈಚೆಗೆ ನಮ್ಮ ಜೊತೆ ಯಾವ ದಾನಿಗಳು ನಮ್ಮ ಸಂಸ್ಥೆ ಜೊತೆ ನಿಂತಿದ್ದಾರೆ ಸಹಾಯ ಮಾಡ್ತಾ. ಇವರು ಕೊಡುವಂಥ, ಅವ್ರ ಮನೆಯಲ್ಲಿ ಆಚರಿಸುವಂಥ ಒಂದೊಂದು ಜನ್ಮ ದಿನಾಚರಣೆಗಳು, ಹಾಗೆ ಪುಣ್ಯಸ್ಮರಣೆಗಳು, ಒಂದೊಂದು ವಿವಾಹ ವಾರ್ಷಿಕೋತ್ಸವಗಳು, ಆಮೇಲೆ ದಾನ ಮಾಡಬೇಕು ಅಂತ ಮನಸ್ಸು ಬರುತ್ತಲ್ಲ ಆ ಕ್ಷಣಗಳಿಂದ ಬಂದಂಥ ದಾನದ ಹರಿವಿನಿಂದ ಈ ಸಂಸ್ಥೆ ಇಷ್ಟು ಜನಗಳಿಗೆ ಇವತ್ತು ವ್ಯವಸ್ಥಿತವಾಗಿ, ಸುರಕ್ಷಿತವಾಗಿ 3 ಹೊತ್ತು ಊಟವನ್ನು ಹಾಕೊಂಡು ನೋಡ್ಕೊಂಡು ಬರ್ತಾ ಇದೆ ಸರ್. ಲಕ್ಷಾಂತರ ಶಾಲೆ ತಗೊಂಡು ಕೂಡ ಅವರು ಕುಟುಂಬ ನಿಭಾಯಿಸೋದೇ ಕಷ್ಟ, ಸಾಲ ಸೋಲ ಮಾಡ್ಕೊಂಡು ಬರ್ತಾರೆ. ಹೌದು. ಅಂತದ್ರಲ್ಲಿ ನೀವು ಕಂಡಕ್ಟರ್ ಆಗಿದ್ದುಕೊಂಡು ಇಷ್ಟೆಲ್ಲ ಮಾಡ್ಬೇಕಂತ ಹೇಗೆ ಆ ಪ್ರೇರಣೆ ಬಂತು, ಹೇಗೆ ಆ ಧೈರ್ಯ ಬಂತು? ಅದೇ ಹೇಳಿದ್ನಲ್ಲ ಸರ್, ಮನುಷ್ಯ ಯಾವಾಗ ಅವನು ಏನು ಮರಣಶಯ್ಯ ಅಂತ ಹೇಳ್ತೀವಲ್ಲ, ಅದು ಕತೆ ಮುಗಿತಾ ಇದೆ ನಂದು, ನಾನು ಇನ್ನೂ ಏನು ಮಾಡಿಲ್ವಲ್ಲ, ನನ್ನ ಏನು ತಲೆ ಮೇಲೆ ಒಂದಷ್ಟು ಋಣಭಾರಗಳಿದೆ, ಇವನ್ನೆಲ್ಲ ನಾನು ಕಡಿಮೆ ಮಾಡ್ಕೋಬೇಕಲ್ಲ, ಇಳಿಸ್ಕೋಬೇಕು. ಇಲ್ದಿದ್ರೆ ನಾನು ಸರಿ ಇಲ್ಲ, ಇದು ಜನ್ಮ ಸಾರ್ಥಕ ಆಗಲ್ಲ ಅನ್ನೋದೊಂದು ಕೊರೆಯಕ್ಕೆ ಶುರು ಆಯಿತು. ಅವಾಗ ಇದು ತುಡ್ತು ಶುರು ಆಗಿದ್ದು. ಏನಾದ್ರು ಮಾಡ್ಬಿಡ್ಬೇಕು ನಾನು, ಈ ದುಡ್ಡು ನಂದಲ್ಲ. ಅವ್ರು 5 ವರ್ಷ ನನಗೆ ವಿದ್ಯಾದಾನ ಕೊಡಲಿಲ್ಲ ಅಂದಿದ್ದಿದ್ರೆ ನನಗೆ ಕಂಡಕ್ಟರ್ ಕೆಲಸ ಸಿಗ್ತಿರ್ಲಿಲ್ಲ. ಹೌದಾ ಇಲ್ವಾ? ಸಿಗ್ತಿರ್ಲಿಲ್ಲ. ನಾನು ಯಾವುದೋ ಮನೇಲಿ ಮುಸ್ರೆ ತೊಳ್ಕೊಂಡಿರ್ತಿದ್ನೇನೋ, ಇಲ್ಲ ಯಾವುದೋ ಒಂದು ಕೂಲಿ ಕೆಲಸ ಮಾಡ್ಕೊಂಡಿರ್ತಿದ್ನೇನೋ. ಹಾಗೂ ನಾನು ಮಾಡಿದ್ದೀನಿ ಕೂಲಿ ಕೆಲಸಗಳು, ಇಲ್ಲ ಅಂತ ಹೇಳಲ್ಲ. ನಾನು SLC ಆಗಿದ ತಕ್ಷಣ ಒಂದು ಬಳೆ ಅಂಗಡಿಲಿ ಕೆಲಸ ಮಾಡಿದ್ದೀನಿ. ಆ ಬಳೆ ಅಂಗಡಿಯವರೇ ನಾನು 3 ವರ್ಷ ಡಿಗ್ರಿ ಮಾಡಿಸಿದ್ದು. ನಮ್ಮ ಮನೆ ಮುಂದೆ ಇದ್ದಂಥ ಬಾಪೂಜಿ ವಿದ್ಯಾಸಂಸ್ಥೆ, ನಮ್ಮ ತಂದೆ ಯಾವಾಗಲೂ ಏನೋ ಅವ್ರಿಗೊಂದು ಔಷಧಿ ಕೊಟ್ಟಿದ್ರಂತೆ. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ನಮ್ಮನ್ನು ಬಂದು ಕೇಳಿದ್ರು, ನಮ್ಮ ತಂದೆ ತೀರ್ಕೊಂಡ್ಮೇಲೆ, ಏನು ಓದ್ತಿದ್ಯಮ್ಮ ನೀನು ಅಂದರು. SLC ಬರೆದಿದ್ದೀನಿ ಸರ್, ಪರೀಕ್ಷೆ ಅಂದೆ. PUC ಮುಂದಕ್ಕೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮುಂದಕ್ಕೆ ಏನು ಸರ್, ಅಮ್ಮನ ಜೊತೆ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಡಿರ್ತೀನಿ ಸರ್ ಅಂತಂದೆ. ಅದೇನು ಮಾಡಬೇಡ ನೀನು, ಪರೀಕ್ಷೆ ರಿಸಲ್ಟ್ ಫಲಿತಾಂಶ ಬಂದಿದ ತಕ್ಷಣ ನನ್ನನ್ನು ಬಂದು ಕಾಣು ಅಂದರು. ಓದಿ ನಿಂತ್ಕೊಂಡು ಕೆಲಸ ಬಿಡಲಿಲ್ಲ. ಪಾರ್ಟ್ ಟೈಮ್ ಹೋಗ್ತಾ ಇದ್ದೆ. ಕಾಲೇಜ್ ಮುಗಿಸ್ಕೊಂಡು, ಪ್ರಾಕ್ಟಿಕಲ್ ಮುಗಿಸ್ಕೊಂಡು ಮತ್ತೆ ಕೆಲಸಕ್ಕೆ ನಾನು ಹೋಗ್ತಾನೆ ಇದ್ದೆ. ಅವರು ನಮ್ಮ ಬಳೆ ಅಂಗಡಿ ಓನರು ಹೆಂಡತಿ ಬಂದ್ಬಿಟ್ಟು ಒಂದು ಕಾಲೇಜಲ್ಲಿ HOD ಆಗಿದ್ರು BComಗೆ. ನೀನು
ಇಷ್ಟು ಚಿಕ್ಕ ವಯಸ್ಸಿಗೆ ಬಂದು ಕೆಲಸ ಮಾಡ್ತಿದ್ಯಾ, ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ, ಬಾಲಕಾರ್ಮಿಕ ಇದನ್ನು ಮಾಡಿಸ್ತಿದ್ದೀರಾ ಅಂತ ಅವ್ರನ್ನ ಹೆದರ್ಸೋರು ಯಾವಾಗ ಬಂದ್ರು. ಅವಾಗ ಹೆದರ್ಸುವಾಗ ನನ್ನನ್ನು ಒಂದಿನ ಕೇಳಿದ್ರು ಅವ್ರ ಪುಟ್ಟ ಮಗುನ ನಾವು ಅಂಗಡಿಲಿ ನೋಡ್ಕೋತಾ ಇದ್ವಿ, ಮೇಡಮ್ದು 2ನೇ ಮಗುನ ನೋಡ್ಕೊಳ್ಳುವಾಗ ಅವರು ಕೇಳಿದ್ರು, ಏನು ಓದಿದ್ಯಾ ನೀನು, ಯಾಕೆ ಕಾಲೇಜ್ ಹೋಗ್ತಾ ಇಲ್ಲ ಅಂತ ಕೇಳ್ದಾಗ ನಾನು ಹೇಳಿದೆ, ನಾನು PUC ಮುಗ್ದಿದೆ ಮ್ಯಾಮ್, ಬ್ಯಾಂಕಿಂಗ್ ಮಾಡಿದೆ, ಅಕೌಂಟೆನ್ಸಿ ಇತ್ತಲ್ವೇನೆ ಅದರಲ್ಲಿ ಅಂದರು. ಹೌದು ಮ್ಯಾಮ್ ಇತ್ತು, ಬಾ ಡಿಗ್ರಿಗೆ ಸೇರ್ಕೊ, ನಾನು ಓದಿಸ್ತೀನಿ ನಿನಗೆ ಅಂತ ಕರ್ಕೊಂಡೋಗಿ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜ್ ಅಂತ 3 ವರ್ಷ ಅವರು ನನಗೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊ
ಎಲ್ಲ ನಮ್ಮ ಯಶೋಧ ಮ್ಯಾಮ್ ಹೇಳ್ಕೊಟ್ಟಿದ್ದು. ಮತ್ತು ಇಲ್ಲಿ ನಮ್ಮ ಹಾಸ್ಟೆಲ್ದಾಗೂ ನಮ್ಮದೇ ಅಂತ ನಮ್ದು ಕೆಲಸ ವಹಿಸವ್ರೆ. ಕೆಲಸ ಅಂದರೆ ನಾವು ಕಲೀಲಿ ಅನ್ನೋ ಕಾರಣಕ್ಕೆ, ನಾವು ಕಲಿಬೇಕು ಅಂತ ನಮ್ದು ಆ ಮಕ್ಕಳೆಲ್ಲ ಸೈಲೆಂಟಾಗಿ ಕೂರಿಸೋದು, ನಮಗೆ ಗೊತ್ತಿರೋ ಕ್ವಶನ್ಸ್ ಅವ್ರಿಗೆ ಕೇಳೋದು, ಅವ್ರಿಗೆ ತಿಳಿಸ್ಕೊಡೋದು, ಕ್ವಿಜ್ ಮಾಡಿ ನಮಗೆ ನಮ್ಮ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ ಅವರಿಗೆಲ್ಲ ನೀಟಾಗಿ ಮಾಡಿಸೋದು, ನೀಟಾಗಿ ಹೇಳೋದು. ಮತ್ತು ನಮಗೆ ಫುಲ್ ಎನಿ ಟೈಮ್ ನನಗೆ ಇಬ್ಬರು ಇದ್ದಾರೆ. ಸರ್ ಜೂನಿಯರ್, ನಮಗಿಂತ ಚಿಕ್ಕವ್ರು 5th ಸ್ಟ್ಯಾಂಡರ್ಡ್ ಇದ್ದಾರೆ. ನನಗೆ ಇವಾಗ ಓದೋಕ್ಕೆ ತುಂಬ ಓದಿ ಬೋರ್ ಅನ್ನಿಸ್ತು. ಇವಾಗ ನೆಕ್ಸ್ಟ್ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ನಾನು ಅವಳಿಗೆ ರೆಡಿ ಮಾಡೋದು, ಅವಳಿಗೆ ಚೆನ್ನಾಗಿ ಡ್ರೆಸ್ ಓದಿಸೋದು, ರೆಡಿ ಮಾಡೋದು, ಮತ್ತು ಅವಳಿಗೆ ಏನ್ರಲ್ಲಿ ಹಿಂದೆ ಬಿದ್ದಿರ್ತಾಳೆ ಅದ್ರಲ್ಲಿ ಮುಂದೆ ಕರ್ಕೊಂಬರೋದು. ಅವಳು ಇವಾಗ ಮ್ಯಾಮ್ ಕಾದ್ರೆ ಮಾತಾಡ್ತಿರಲ್ಲ, ಎದ್ರಕೋತಿರ್ತಾಳೆ. ನನ್ನ ಮ್ಯಾಮ್ ಏನು ಮಾಡ್ತಾರೋ ಗೊತ್ತಿಲ್ಲ, ಅವಳು ಒಂಥರ ಹೆದರಿಕೆ ಬರ್ತಿರುತ್ತೆ. ಅವಾಗ ಅವಳಿಗೆ ನಾವು ಮಾತಾಡಬೇಕು ಅಂತ ಈ ಥರ ಎಲ್ಲ ನೀಟಾಗಿ ಕೂರಿಸ್ಕೊಂಡು ಹೇಳಿ, ಮತ್ತು ಆಮೇಲೆ ಅವಳಿಗೆ ನಮ್ಮ ಆಶ್ರಮದೊಳಗಡೆ ಸಿಕ್ಕಾಪಟ್ಟೆ ಬಟ್ಟೆ ಇದೆ, ಅದರಿಂದನೇ ನಾವು ಅವಳಿಗೆ ಒಂಥರ ರೆಡಿ ಮಾಡಿ ಚೆನ್ನಾಗಿ ಮಾಡಿ ನಮಗೂ ಖುಷಿ ಅನ್ನಿಸ್ಬೇಕು, ಆ ಕಡೆ ಅವಳಿಗೂ ಖುಷಿ ಅನ್ನಿಸ್ಬೇಕು. ಆ ಥರ ರೆಡಿ ಮಾಡಿ ನಾವು ಇನ್ನೊಂದು ಆ್ಯಕ್ಟಿವಿಟಿ ಕಲಿತೀವಿ ಅವ್ರಿಗೆ ಮಾಡೋದ್ರಿಂದ. ಇವಾಗ ಒಂದು ಸ್ಯಾರಿ ಇತ್ತಂದರೆ ಸ್ಯಾರಿ ನಮಗೆ ಹಾಕೋಕ್ಕೆ ಬರಲ್ಲ, ಉಡ್ಸೋಕ್ಕೂ ಬರಲ್ಲ. ಅದೇ ಅವಳಿಗೆ ಮಾಡಿಬಿಟ್ಟು ಅದು ನಾವು ಕಲಿಸ್ತೀವಿ. ಮತ್ತು ಜಡೆ ಹಾಕೋದು ಮತ್ತು ಮೆಹಂದಿ, ಈ ಥರ ಪ್ರತಿಯೊಂದು ಕೂಡ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಮತ್ತು ಅಡುಗೆ ಮಾಡೋದ್ರಲ್ಲೂ ಕೂಡ ಅಷ್ಟೇ, ಅದನ್ನು ಕಲಿಬೇಕು ನಾವು ಅಂತ ಅದನ್ನು ಆಸೆ ಇರುತ್ತೆ ನಮ್ಮ ಹತ್ರ. ನಾವು ಮ್ಯಾಮ್ ಹತ್ರ ಹೋಗಿ ಹೇಳ್ತೀವಿ, ಮ್ಯಾಮ್ ಅದಕ್ಕೂ ನಮಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಮಾಡಿ ಎಲ್ಲ ನಾವು ಇಲ್ಲಿ ಹೇಳ್ಬೇಕಂದ್ರೆ ನಾವು ಸ್ವಂತ ನಮ್ಮ ಮನೇನೋ ಇದೆಲ್ಲ ನಮ್ಮ ಅಕ್ಕ ತಂಗಿರೇ, ನಮ್ಮ ಅಪ್ಪ ಅಮ್ಮನೇ ನಾವು ನಮ್ಮ ಮನೇಲೂ ಅಷ್ಟೊಂದು ಹಚ್ಕೊಂಡಿರ್ತೀವಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಮಕ್ಕಳನ್ನ ಹಚ್ಕೊಂಡಿದ್ದೀವಿ. ಯಾವಾಗಾದರೂ ಬಿಟ್ಟು ಹೋಗ್ಬೇಕಂದ್ರೆ ಜಸ್ಟ್ ಸುಮ್ಮನೆ ಮನೆಗೆ ಒಂದಿನ ಹೋಗಿ ಬರ್ಬೇಕಂದ್ರೆ ಫುಲ್ ಅಳು ಬಂದಂಗೆ ಆಗ್ಬಿಡುತ್ತೆ, ಅಷ್ಟೊಂದೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತ ಇದ್ದಾರೆ. ನಮಗೆ ಪ್ರತಿಯೊಂದೂ ಕೊರತೆ ಬರ್ದಂಗೆ, ನಾವು ಒಂದು ಕೂದಲು ನಮ್ದು ಅಗ್ಲಾಡೋಕ್ಕೂ ಬಿಡಲ್ಲ, ಅಷ್ಟೊಂದು ನೀಟಾಗಿ ಚೆನ್ನಾಗಿ ನೋಡ್ಕೊತಿದ್ದಾರೆ. ಹೇಳ್ಬೇಕಂದ್ರೆ ನಮ್ಮ ಎಜುಕೇಷನ್ ಅಂತೂ ಇನ್ನೂ ತುಂಬ ಚೆನ್ನಾಗಾಗ್ತಿದೆ. ನನಗೆ ನಮ್ಮ ಅಪ್ಪ ಅಮ್ಮನ ಹೆಸರು ತರಬೇಕು ನಾನು ಓದೋದ್ರಲ್ಲಿ. ಊರಲ್ಲಿ ನಮ್ಮ ಹಳ್ಳಿಗಳ ಕಡೆ ಹೇಗಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಓದಿದ್ರು ಅಷ್ಟೇ, ಎಷ್ಟಿದ್ರು ಪಾತ್ರೆ ತೊಳಿಲೇಬೇಕು, ಅವಳು ಏನು ಓದಿಸ್ತೀರಾ ಬಿಡ್ರಿ ಸಾಕ್ರಿ ಅಂತ ಈ ಥರ ಹೇಳ್ತಿರ್ತಾರೆ. ಆದರೆ ನಮ್ಮ ಅಪ್ಪ ಅಮ್ಮಂಗೆ ಓದಿಸ್ಬೇಕಂತ ಆಸೆ ಇದೆ. ಆದರೆ ಅವರು ನಾವು ಇವಾಗ ಕಷ್ಟದಲ್ಲಿರೋದ್ರಿಂದ ಆ ಕಡೆಯಿಂದ ಈ ಕಡೆ ಕೆಲಸ ಮಾಡೋದ್ರಿಂದ ನಾವು ಎಜುಕೇಷನ್ ಕೊಡ್ಸೋದು ಆಗಲ್ವಲ್ಲ ಅಂತ ಕೂತಾಗ ಅವಾಗ ನಮ್ಮಪ್ಪ ಒಂದು ಹಾಸ್ಟೆಲ್ಗೆ ಹಾಕೋಣ ನೋಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ಅವಾಗ ಹಾಸ್ಟೆಲ್ ಇಲ್ಲಿ ಬಂದು ಸಿಕ್ತು. ಆಮೇಲೆ ಅಪ್ಪ ಬಂದು ಮಾತಾಡಿದ್ರು, ಇಲ್ಲೇ ಇರ್ತೀನಿ ಅಂತ ನಾನು ಹೇಳಿದೆ, ಬಿಟ್ಟೋದ್ರು. ಇವಾಗ ಇದ್ದೀನಿ, ತುಂಬ ಚೆನ್ನಾಗಿ ನೋಡ್ಕೊತೀರ. ನನ್ನ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಆಸೆ ಇಲ್ಲಿ ಓದ್ತಿದ್ದೀನಿ ಅಂದರೆ ನಾನು ಯಶೋಧ ಮ್ಯಾಮ್ದು ಹೆಸರು ತರಬೇಕು, ನನ್ನ ತಂದೆ ತಾಯಿದ ಹೆಸರು ತರಬೇಕು. ಹೆಣ್ಮಕ್ಳು ಯಾವತ್ತಿದ್ರೂ ಪಾತ್ರೆ ತೊಳಿಲೇಬೇಕಲ್ಲ ಅಂತ ಅನ್ನೋದು, ಹೆಣ್ಮಕ್ಳು ತೊಳಿಬೇಕು ಇಲ್ಲ ಅಂತ ಇಲ್ಲ, ಅದು ತೊಳ್ಕೊಂಡು ಇನ್ನೊಂದು ಕೆಲಸ ಮಾಡ್ಬೋದು, ನಾವು ಓದ್ಬೋದು. ತೊಳಿಬೇಕಂದ ತಕ್ಷಣ ಓದೋದು ಬಿಡೋಕ್ಕಾಗುತ್ತಾ? ಅದೂ ಆಗಲ್ಲ. ಅದಕ್ಕೆ ಓದ್ನೂ ಬೇಕು, ತೊಳಿನೂ ಬೇಕು, ಎಲ್ಲನೂ ಹೆಣ್ಮಕ್ಳಿಂದ ಆಗಬೇಕು. ಅದು ಹೆಣ್ಮಕ್ಳು ಅಂದ ತಕ್ಷಣ ಸೈಡಿಗೆ ಕೂರಿಸ್ಬಿಡೋದು, ಅವ್ರಿಗೆ ಮದುವೆ ಮಾಡಿಬಿಡೋದು, ಅವ್ರಿಗೆ ಆಸೆ ಅಂತ ಇರುತ್ತಲ್ವ, ಅದು ನಮ್ಮ ಸೈಡ್ ಜನಕ್ಕೆ ನಾನು ತಿಳಿಸ್ಬೇಕು. ನಮ್ಮ ಕಡೆ ಜನ ಫುಲ್ಲು ಇದ್ದಾರೆ, ಅವರೆಲ್ಲ ಎಷ್ಟು ಓದಿಸ್ರು ಅಷ್ಟೇ ಬಿಡಿ, ಆಯಿತು ಒಂದು ಪೇಪರ್ ಹೋಯ್ತಾ ಅಷ್ಟೇ ಅವ್ರು ಇನ್ನೊಂದ್ಸಲಿ ಚಾನ್ಸೇ ಇಲ್ಲ, ಈ ಥರ ಅಂತ ಮಾಡಿಸ್ತಾರೆ. ನನಗೆ ಆ ಥರ ಇರಬಾರ್ದು. ಪ್ರತಿಯೊಂದು ಹೆಣ್ಮಕ್ಳು ಕಲಿಬೇಕು, ಪ್ರತಿಯೊಂದು ಹೆಣ್ಣಿಗೂ ಜ್ಞಾನ ಎಲ್ಲ ಥರದ್ದು ತಿಳಿಬೇಕು. ಅವ್ರಿಗೆ ಇವಾಗ ಮದುವೆ ಮಾಡಿಕೊಡ್ತಾರೆ, ಏನೋ ಆಗ್ಬಿಡುತ್ತೆ, ಒಂದು ಊರಿಗೆ ಹೋಗ್ಬೇಕಂದ್ರೂ ಅವ್ರಿಗೆ ಗೊತ್ತಾಗ್ತಿರಲ್ಲ, ಒಂದು ಬಸ್ ನಂಬರ್ ಗೊತ್ತಾಗಲ್ಲ, ಓದಕ್ಕೆ ಬರಲ್ಲ, ಏನಿಲ್ಲ. ಅದೆಲ್ಲ ನಾನು ಕಲಿಸ್ಕೊಡ್ಬೇಕು, ಅದೆಲ್ಲ ನಾನು ತಿಳಿಸ್ಬೇಕು. ನಾನು ಮುಂದೆ ಒಂದು ಮಟ್ಟಕ್ಕೆ ಅದು ಏರಿ ನಮ್ಮ ಕಡೆ ಎಜುಕೇಷನ್ ಪ್ರತಿಯೊಬ್ರಿಗೂ ಕೊಡಿಸ್ಬೇಕು ಅಂತ ಎಲ್ಲ ಆಸೆ ಇದೆ. ಇವಾಗ ಪ್ರತಿಯೊಬ್ರು ಕೊಡಿಸ್ಬೇಕಂತ ಸರ್ಕಾರದ ಕಡೆಯಿಂದ ಆರ್ಡರ್ ಇದೆ, ಇಲ್ಲ ಅಂತ ಹೇಳಲ್ಲ. ಅವರಿಗೆ 10th ಮುಗಿದ ತಕ್ಷಣ ಬಿಡಿಸ್ಬಿಡ್ತಾರೆ ಎಲ್ರಿಗೂ. ಅದು ಜಾಸ್ತಿ ಮುಂದೆ ಓದ್ಸೋಕ್ಕೆ ಹೋಗಲ್ಲ, ಮತ್ತು ಹೆಣ್ಮಕ್ಳು ಅಂತೇಳಿ ಹಂಗೆ ಹಿಂಗೆ ಅಂತೇಳಿ ಬಿಡಿಸ್ಬಿಡ್ತಾರೆ. ಅದೆಲ್ಲ ಬಿಡಿಸಿ ಚೆನ್ನಾಗಿ ಓದಿಸ್ಬೇಕು, ಹೆಣ್ಮಕ್ಳು ಕೂಡ ಒಂದು ಸ್ಥಾನಕ್ಕೆ ಬರಬೇಕು. ಮತ್ತು ನಮ್ಮ ಸೈಡು ಜಾಸ್ತಿ ಗಂಡ್ಮಕ್ಳೇ ಅಂತ ಈ ಥರ ಅಂತಿರ್ತಾರೆ, ಹಂಗೇನು ಇಲ್ಲ, ಅವರು ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ನನ್ನ ಆಸೆ. ಮತ್ತು ಮನೇಲಿ 4 ಜನ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆಲ್ಲ ಮತ್ತು ಫಸ್ಟ್ ಮಗುನ ಕರ್ಕೊಂಡ್ಬಂದ್ಬಿಟ್ಟು ಕರ್ಕೊಂಬಂದು ಲಾಸ್ಟ್ನೇ ಮಗುನ ಎತ್ಕೊಳ್ಳೋಕೆ ಬಿಡ್ತಾರೆ, ಅದಕ್ಕೆ ಓದಿಸೋದು ಬಿಟ್ಟು ಈ ಥರ ಎಲ್ಲ ಮಾಡ್ತಾರೆ. ಇದೆಲ್ಲ ಬಿಟ್ಟು ಚೆನ್ನಾಗಿ ಮಕ್ಕಳನ್ನ ಓದಿಸ್ಬೇಕು ಅಂತ ಎಲ್ರಿಗೂ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅವರು ಆ ಥರ ನಡ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ವಿಶೇಷ ಭಾಳ ಚೆನ್ನಾಗಿದೆಯಲ್ಲ ಸರ್. ನಮ್ಮೊಬ್ಬ ದಾನಿಗಳು ಇದನ್ನ ತೊಟ್ಲಿದೆ ನಮ್ಮ ಮನೇಲಿ ಬೇಕಮ್ಮ ಅಂದ್ರು, ಸರಿ ಕಳ್ಸ್ಕೊಡಿ ಅಂತ ಹೇಳಿದೆ. ನನಗೆ ಒಂದು ಆಸೆ ಇತ್ತು, ನಮ್ಮ ಆಶ್ರಮದ ಮುಂದಗಡೆ ಒಂದು ಹ್ಯಾಂಗ್ ಮಾಡ್ಬೇಕು ಇಲ್ಲಿ
ಹೆಂಗಂದ್ರೆ ನೇತ್ ಹಾಕ್ಬೇಕು ಒಂದ್ ಒಂದ್ ತೊಟ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಬಂದಾದ್ಮೇಲೆ ನನ್ಗೆ ಅನ್ಸಿದ್ದು ಇದನ್ನ ತಗ್ಲಕ್ ಆಗಲ್ಲ ತೂಗು ಹಾಕ್ಲಿಕ್ಕೆ. ಇದು ತುಂಬಾ ಚೆನ್ನಾಗಿದೆ. ಇದಕ್ಕೊಂದು ಹೆಸರು ಸುಖಾಂಶ ಮಡಿಲು ಅಂತ ಇದ್ ಮಾಡೋದು. ನಿಮ್ಮ ಟ್ರಸ್ಟ್ ಹೆಸರು ಸುಖಾಂಶ ಅಂತ ಹೇಳಿ ನಮ್ಮ ಮಡಿಲು. ಯಾಕಂದ್ರೆ ಮಕ್ಕಳಿಗೆ ರಿಲೆವೆಂಟ್ ಆಗಿರುವಂತ ಒಂದು ಹೆಸರು. ಅದು ತುಂಬಾ ಅಲ್ಲ, ಇದು ಒಂದು ಒಳ್ಳೆ ಸಾಂಕೇತಿಕವಾಗಿ ಮಡಿಲು ಅಂದ್ರೆ ಅಮ್ಮನ ತೊಟ್ಲು ಅಂದಾಗ ಅಮ್ಮನ ಮಡಿಲಿದ್ದಂಗೆ. ನಮ್ಮ ಆಶ್ರಮ ಅಮ್ಮನ ಮಡಿಲು ಅಂತ ಹೇಳಿ ಇದಕ್ಕೆ ನಾವು ಈ ತೊಟ್ಲನ್ನ ಇಲ್ಲೇ ಇಟ್ಟಿವಿ ಸರ್. ಅದು ಬಂದವರೆಲ್ಲ ತುಂಬಾನೇ ಇಷ್ಟ ಪಡ್ತಾರೆ. ಪುಟ್ ಮಕ್ಳು ಯಾರಾದ್ರೂ ಬಂದ್ರೆ ಅದ್ರಲ್ಲಿ ಹತ್ಕೊಂಡು ಕುಡಿತಾ ಇರ್ತಾರೆ. ಅವಾಗ ನಮ್ಗೆ ಖುಷಿ ಆಗ್ತಾ ಇರುತ್ತೆ. ಇದು ಒಂದ್ ಸಾರ್ಥಕ ಆಯ್ತು ಈ ತೊಟ್ಲನ್ನ ತಗೊಂಡಿದ್ದು ಮತ್ತೆ ಇಲ್ಲಿ ಇಟ್ಟಿದ್ದು ಕೂಡ. ತುಂಬಾ ಖುಷಿ ಕೊಡುವಂತದ್ದು ಇದು. ಎಲ್ಲರಿಗೂ ಖುಷಿ ಕೊಡುತ್ತೆ. ಬಂದಿದ ತಕ್ಷಣ ಇದೊಂದು ಅಟ್ರಾಕ್ಷನ್, ಆಕರ್ಷಣೆ. ಇದೇನ್ ಎಲ್ಲ ಮಕ್ಕಳು ಮಾಡಿದ ಮಕ್ಕಳಿಗೋಸ್ಕರ ಒಂದು ಆಕ್ಟಿವಿಟಿ. ನನ್ಗೆ ಏನೇನ್ ಬರುತ್ತೆ ಅದನ್ನೆಲ್ಲ ಮಕ್ಳಿಗೆ ಕಲ್ಸ್ಕೊಡ್ಬೇಕು ಅನ್ನೋದೊಂದು ಹಂಬಲ. ಹಾಗಾಗಿ ನಾನು ಯಾವಾಗ್ಲೂ ಒಂಚೂರು ಕ್ರಿಯೇಟಿವ್ ಆಗೇ ಇರ್ತೀನಿ. ಹಾಗಾಗಿ ಮಕ್ಳಿಗೆ ಏನಾದ್ರೂ ನಾನು ಇಂಟ್ರೆಸ್ಟ್, ಯಾರಿಗೆ ಕ್ರಿಯೇಟಿವಿಟಿ ಆ ಕಲಿಕೆಯಲ್ಲಿ ಒಂದು ಮನಸ್ಸಿದೆ ಅಂತ ಮಕ್ಕಳನ್ನ ನಾನು ತಗೊಂಡು ಅವ್ರ ಕೈಲಿ ಇದನ್ನೆಲ್ಲ ಮಾಡಿಸ್ತಾ ಇರ್ತೀನಿ. ನಾನು ಕುತ್ಕೊಳ್ತೀವಿ, ನಾವು 4-5 ಜನ ಇಲ್ಲಿ ಕುತ್ಕೊಳ್ತೀವಿ. ಸಮಯ ಇದ್ದಾಗ ಕುತ್ಕೊಂಡು ಅವ್ರಿಗೆ ಪೇಂಟಿಂಗ್ ಮಾಡ್ಕೊಳ್ಳೋದಾಗ್ಲಿ, ಬಣ್ಣದ ಇದನ್ನ ಮಾಡೋದಾಗ್ಲಿ, ಆ ಪಾಟ್ನ ಹೇಗೆ ಇದ್ ಮಾಡ್ಬೇಕು, ನಾವು ವೇಸ್ಟ್ ಅನ್ನ ಹೇಗೆ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಎಲ್ಲ ವೇಸ್ಟ್ ಇಂದ ಮಾಡಿರೋದಿಲ್ಲ. ಹೌದು ಸರ್. ಬಾಕ್ಸ್ ಗಳು ಬರುತ್ತೆ ಒಂದೊಂದ್ಸರಿ. ಮುಂಚೆ ತಗೊಳ್ತಿದ್ವಿ, ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಅದನ್ನ ಕಂಟೈನರ್ ಬಾಕ್ಸ್ ಗಳಲ್ಲಿ ಹಾಕೊಂಡು ತಗೊಂಡ್ ಬರ್ತಿದ್ರು. ಆ ಕಂಟೈನರ್ ನಾವು ಏನ್ ಮಾಡಬಹುದು ಅಂತ ಯೋಚನೆ ಮಾಡುವಾಗ ನಾನು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಇದನ್ನ ನೋಡಿದೆ. ಸಿಮೆಂಟ್ ಪಾಟ್ ಗಳನ್ನ ಮಾಡೋದು. ಅದ್ರಲ್ಲಿ ಏನು ಅದು ಪ್ಲಾಸ್ಟಿಕ್ ಬೌಲ್ಸ್ ಇರುತ್ತೆ, ಕಂಟೈನರ್ಸ್, ಅದ್ರಲ್ಲಿ ನಾವು ಮಾಡಿರುವಂತದ್ದು ಇದು. ಹಂಗಾಗಿ ನಾವು ಅದನ್ನ ವೇಸ್ಟ್ ಮಾಡಿಲ್ಲ. ಅದನ್ನ ನಾವು ಟೇಬಲ್ ಟಾಪ್ ಪಾಟ್ಸ್ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಇದೆಲ್ಲ ಒಳಗಡೆ ಇರೋದು ಪ್ಲಾಸ್ಟಿಕ್ ಇಲ್ಲ, ಈಗ ಅದನ್ನ ರಿಮೂವ್ ಮಾಡಿದೀವಿ. ದೊಡ್ಡ ಪ್ಲಾಸ್ಟಿಕ್ ನ ಆಚೆಗಡೆ ಮೋಲ್ಡ್ ಆಗಿ ತಗೊಳ್ತೀವಿ, ಸಣ್ಣ ಪ್ಲಾಸ್ಟಿಕ್ ನ ಒಳಗಡೆ ಇಡ್ತೀವಿ. ಇದು ನೀವೇ ರೆಡಿ ಮಾಡಿದ್ದು? ಹೌದು, ನಾವೇ ರೆಡಿ ಪರ್ಚೇಸ್ ಮಾಡಿದ್ರೆ ಆ ಬಾಕ್ಸ್ ಗಳಿಂದ ರೆಡಿ ಮಾಡಿ. ಮತ್ತೆ ಸ್ಟೆನ್ಸಿಲ್ ಯಾವ ಗಿಡ ಹಾಕಿದೀರಾ? ಇದು ಬ್ರಾಹ್ಮಿ ಹಾಕ್ತಾ ಇದೀವಿ. ಆಮೇಲೆ ಶಂಖ ಪುಷ್ಪ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ನಾವು ಓಲ್ಡ್ ಏಜ್ ಹೋಮ್ ಹತ್ರ ಒಂದ್ 2-3 ಪಾಟ್ ಅಲ್ಲಿ ಅಲೋವೆರಾ ಹಾಕಿರೋದ್ರಿಂದ ಅಲ್ಲಿ ಚಿಕ್ಕ ಚಿಕ್ಕ ಮರಿ ಅಲೋವೆರಾಗಳು ಬೆಳೀತಾ ಇರತ್ತೆ. ಅದನ್ನ ಏನ್ ಮಾಡ್ತೀವಿ, ನಾವು ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಆಚರಣೆ ಮಾಡ್ಕೊಳ್ಳುವಂತ ಯಾರು ಬರ್ತಾರೆ ಅವ್ರಿಗೆ ಒಂದೊಂದು ಗಿಫ್ಟ್, ರಿಟರ್ನ್ ಗಿಫ್ಟ್ ಅಂತ ಇದನ್ನ ನಾವು ಕೊಡೋ ಪ್ರಯತ್ನ ಮಾಡ್ತಾ ಇದೀವಿ. ಹಾಗೆ ಇದನ್ನ ಸೇಲ್ ಕೂಡ ಮಾಡ್ತಾ ಇದೀವಿ. 100 ರೂಪಾಯಿ ಒಂದು ಪಾಟ್ ಅವ್ರು ತಗೊಳ್ಬಹುದು. ಏನಕ್ಕಾದ್ರೂ ಒಂದು ಖರ್ಚಿಗೆ ಬಳಸ್ಕೊಳ್ತಾ ಇದ್ದೀವಿ. ಮಕ್ಕಳಿಗೂ ಒಂದು ಉತ್ಸಾಹಪೂರ್ಣವಾಗಿ ಅವ್ರಿಗೆ ಅನ್ನೋದು. ಅವ್ರನ್ನ ನಾವು ವೇಸ್ಟ್ ಮಾಡಬಾರ್ದು, ಏನನ್ನು ಕೂಡ ಅವ್ರ ಟೈಮ್ನು ವೇಸ್ಟ್ ಮಾಡಬಾರ್ದು. ನಮ್ಗೆ ಸಿಕ್ಕಂತ ವಸ್ತುಗಳನ್ನ ಏನೇನು ನಾವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು, ನಾವು ಬಳಸಬಹುದು ಅಂತ. ಇದು ಬಾಟಲ್ಸ್ ಸರ್. ಇದು ಬಾಟಲ್ಸ್ ಸುಮ್ನೆ ಇದು ಫ್ಯಾಷನ್ಗೆ ಅಂತ ನಾವು ಮಾಡಿರುವಂತದ್ದು. ಒಂದ್ 4-5 ಬಾಟಲ್ ಸಿಕ್ಕಿತ್ತು ನಮ್ಗೆ. ಅದನ್ನ ನಾವ್ ಏನ್ ಮಾಡಿದ್ವಿ, ಈ ತರ ಇದನ್ನ ಬಳಸ್ಬಿಟ್ಟು ನಾವು ಇದನ್ನ ಫ್ಯಾಷನ್ ಮಾಡಿದ್ವಿ. ಮುಂದಕ್ಕೆ ನಾವು ಪೇಪರ್ ಫ್ಲವರ್ಸ್ ನ ಮಾಡ್ಬಿಟ್ಟು ಅದನ್ನ ಇದ್ರಲ್ಲಿ ಇಟ್ಬಿಟ್ಟು ನಾವು ಅದನ್ನ ಅಲಂಕಾರಿಕ ವಸ್ತುಗಳಾಗಿ ನಾವು ಅದನ್ನ ಬಳಸಬಹುದು. ನಾವು ಆಮೇಲೆ ಕುಡಿಯೋ ನೀರಿಗೆ ಇದಕ್ಕೊಂದು ಇದು ಮಾಡ್ಬಿಟ್ರೆ ನೀವು ತೂಗು ಹಾಕ್ಲಿಕ್ಕೆ ಮಾಡಿದ್ರೆ ಕುಡಿಯೋ ನೀರಿಗೂ ಬಳಸಬಹುದು. ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗೀತಾ, ನಾನು 8ನೇ ತರಗತಿ ಓದ್ತಿದ್ದೀನಿ. ನಾವು ಇರೋದು ಸುಖಾಂಶಿ ಚಾರಿಟಬಲ್ ಟ್ರಸ್ಟಲ್ಲಿ. ನಮಗಿಲ್ಲಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ. ಇಲ್ಲಿ ಆಟ, ಊಟ, ಪಾಠ ಎಲ್ಲ ಇದೆ. ನಮಗಿಲ್ಲಿ ತಾಯಿಯ ಸ್ಥಾನದಲ್ಲಿ ಯಶೋಧ ಮ್ಯಾಮ್ ಇದ್ದಾರೆ. ಇಲ್ಲಿ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ಊರಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಲಿ ಕೆಲಸ ಮಾಡ್ತಾರೆ. ಅಮ್ಮ ಒಂದು ಹಸು ಸಾಕೊಂಡಿದೆ. ಅಲ್ಲಿ ನಮ್ಗೆ ಓದೋಕ್ಕೆ ವ್ಯವಸ್ಥೆ ಇರಲಿಲ್ಲ. ಅದ್ರ ಸಂಬಂಧ ನಾವು ಇಲ್ಲಿ ಬಂದಿದ್ದು. ಇಲ್ಲಿ ಎಲ್ಲ ಚೆನ್ನಾಗಿದೆ, ಶಿಕ್ಷಣ ಎಲ್ಲ ಮ್ಯಾಮು ಸರು ನೋಡ್ಕೋತಾರೆ. ಇಲ್ಲಿ ಎಲ್ಲರೂ ಚೆನ್ನಾಗಿ ಶಿಕ್ಷಣ ಇದೆ. ಅದ್ರ ಸಂಬಂಧ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಾನು ಬಂದು ಇಲ್ಲಿ 3 ವರ್ಷ ಆಯಿತು. ಇದು 3ನೇ ವರ್ಷ ರನ್ನು. ಇಲ್ಲಿ ಎಲ್ಲರೂ ಕುಟುಂಬ ಥರ ಇರ್ತೀವಿ ನಾವು. ಇಲ್ಲಿ ಎಲ್ಲರೂ ನಮಗೆ ಚೆನ್ನಾಗಿ ನೋಡ್ಕೋತಾರೆ. ನಾವು 3 ವರ್ಷ ಆಯಿತು. ನಮ್ಮ ಅಪ್ಪ ಅಮ್ಮ ಇಬ್ಬರು ಊರಲ್ಲೇ ಇದ್ದಾರೆ. ಅಮ್ಮ ಬರೋಕ್ಕಾಗಲ್ಲ, ಇಲ್ಲಿ ಜಾಸ್ತಿ ಬರಲ್ಲ. ನಾವೇ ದಸರಾ ರಜಕ್ಕೆ ಆ ಥರ ಕಳಿಸ್ತಿರ್ತಾರೆ ಇಲ್ಲಿ. ಥ್ಯಾಂಕ್ ಯು. ಇದು ನಮ್ಮ ಹೆಣ್ಮಕ್ಳದು ಹಾಲ್. ಇದು ಇಲ್ಲಿ ನಾವು ಎಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನೆಲ್ಲ ನಾವು ಇಲ್ಲೇ ಮಾಡೋದು. ಎಲ್ಲ ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತಾ ಇರ್ತೀವಿ. ಇವತ್ತು ಒಂದು ಸಂಸ್ಥೆಯಿಂದ ನಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ ಕಮ್ಯುನಿಟಿ ಸರ್ವಿಸ್ಗೆ ಅಂತ ಹೇಳಿ. ಅವ್ರದ್ದು ಇವತ್ತು ಇಂಟರ್ನ್ಶಿಪ್ ಲಾಸ್ಟ್ ಡೇ. ಹಂಗಾಗಿ ಒಂದು ಮಕ್ಕಳಿಗೆ ಒಂದು ಎಕ್ಸೈಟ್ಮೆಂಟ್ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ನಾಕ್ಸ್ ಅರೇಂಜ್ ಮಾಡಿದ್ದಾರೆ. ಮನೆಯಿಂದಾನೇ ಪಾನಿಪುರಿ ಮಾಡ್ಕೊಂಡು ಬಂದು ಇವತ್ತೆಲ್ಲರಿಗೂ ಮಕ್ಳಿಗೆ ತಿನ್ನಿಸ್ಬೇಕು ಅಂತ ಬಂದಿದ್ದಾರೆ. ಯಾವ ಕಾಲೇಜಿಂದ ಬಂದಿರೋದಮ್ಮ? ಎಲ್ಲ
ಯಾವ ಕಾಲೇಜ್? ಏನಮ್ ಏನು ಓದ್ತಾ ಇರೋದು? ಥ್ಯಾಂಕ್ ಯು. ಕೂತ್ಕೊಳ್ಳಿ. ಇದೇನು ಮೇಡಮ್ ಇದು? ಸರ್ ಇದು ಎಲ್ಲ ಹಬ್ಬಗಳನ್ನ ಹರಿದಿನಗಳನ್ನ ಆಚರಣೆಗಳನ್ನ ಮಾಡುವಂತ ಅಲ್ಲ, ಈ ಮಂತ್ರ ಮಾಂಗಲ್ಯ ಹಾಕಿದಿರಲ್ಲ ಅದು? ಮಂತ್ರ ಮಾಂಗಲ್ಯ ನಮ್ದೊಂದು ಸೌಭಾಗ್ಯ ಸರ್. ಇದೊಂದು ಅವಕಾಶ ಸಿಕ್ಕಿದ್ದು ನಮ್ಗೆ. ನಮ್ಮಲ್ಲೇ ಅಡ್ಮಿನ್ ಆಗಿ ಕೆಲಸ ಮಾಡ್ತಿರುವಂತ ಒಂದು ಹೆಣ್ಮಗು ಅಕ್ಷತಾ ಅಂತ ಹೇಳ್ಬಿಟ್ಟು, ಹಿಂಗೆ ನಾನು ಮದುವೆ ಮಾಡ್ಕೊಳ್ಬೇಕು ಮಂತ್ರ ಮಾಂಗಲ್ಯ ಅಂತ ಹೇಳ್ತು. ಹಾಗಾಗಿ ನಾವು ಒಪ್ಕೊಂಡ್ವಿ, ಮಾಡ್ಸೇ ಬಿಡೋಣ ಅಂತ ಹೇಳಿ HL ಪುಷ್ಪ ಮೇಡಮ್ ಕೇಳಿದ್ವಿ. ಅಲ್ಲ, ಕನ್ನಡದ ಹಿರಿಯ ಸಾಹಿತಿಗಳೆಲ್ಲ ಇದ್ದಾರೆ. ಸುಬ್ಬು ಹೊಲೆಯರ್ ಸರ್, HL ಪುಷ್ಪ, ಡಾಕ್ಟರ್ ರಾಜಪ್ಪ ದಳವಾಯಿ, ಅವ್ರೆಲ್ಲ ಕೇಳ್ಕೊಂಡಾಗ ಅವರೆಲ್ಲ ತುಂಬಾ ಖುಷಿ ಪಟ್ಟು ಒಪ್ಕೊಂಡ್ಬಿಟ್ಟು ಕಾರ್ಯಕ್ರಮ ಬಂದು ಸಕ್ಸಸ್ ಮಾಡ್ಬಿಟ್ರು ಸರ್. ಇಲ್ಲ ನಮ್ಮ ಏನು ಹಾಲ್ ಇದೆ ಅದರಲ್ಲಿ ನಾವು ಇದು ಮಕ್ಕಳ ಹಬ್ಬ ವರ್ಷ ಮಾಡ್ತೀವಿ. ಮಕ್ಕಳ ಹಬ್ಬ ಪ್ರತಿ ವರ್ಷ ಮಾಡ್ತೀವಿ. ಮಕ್ಕಳ ಹಬ್ಬ ಪ್ರತಿ ವರ್ಷ ಮಾಡ್ತೀವಿ. ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸರ್. ಕ್ಯಾಲೆಂಡರ್ ಇವೆಂಟ್ ಏನಿರುತ್ತೆ, ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ, ಅದ್ರ ಜೊತೆ ದೇಶಾಭಿಮಾನ ಮತ್ತೆ ಮನುಷ್ಯತ್ವ ಎಲ್ಲ ಕೊಡುವಂತ ಎಲ್ಲಾ ಹಬ್ಬ ಹರಿದಿನಗಳು ದಿನಾಚರಣೆಗಳನ್ನ ಪ್ರತಿಯೊಂದು ಬಿಡದೆ ಮಾಡ್ತೀವಿ. ಹೇಳಿ ಮೇಡಮ್. ಇದು ಸರ್ ಇದು ಪ್ರತಿದಿನ ಬೆಳಗ್ಗೆ ಮಕ್ಕಳನ್ನ 5 ಗಂಟೆಗೆ ಏಳಿಸ್ತಾರೆ. ಏಳಿಸಿದ ತಕ್ಷಣ ಅವ್ರಿಗೆ ಬ್ರಷ್ ಎಲ್ಲ ಮಾಡಿಸಿ ವಾರ್ಮ್ ಅಪ್ ಮಾಡಿಸ್ತಾರೆ ಕೆಳಗಡೆನೆ. ಪ್ರತಿದಿನ ಯೋಗ ಹೇಳಿಕೊಡ್ತಾರೆ. ಅದಕ್ಕೆ ಯೋಗ ಮಾಡಿಸಿ ಡೈಲಿ ಬಳಸ್ತಾರೆ. ಹಾಗೆ ಏನು ಬೆಳಗ್ಗೆ ಎದ್ದು ಏನೇನು ಪ್ರಾರ್ಥನೆಗಳನ್ನ ಹೇಳ್ಕೊಳ್ಬೇಕು, ಒಂದಷ್ಟು ಪ್ರಾರ್ಥನೆಗಳನ್ನ ಹೇಳ್ಕೊಳ್ತಾರೆ. ಒಂದಷ್ಟು ಅವ್ರಿಗೆ ಮನಸ್ಸಿಗೆ ಏನು ಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಇಡೀ ದಿನ ಉಲ್ಲಸಿತವಾಗಿರ್ಬೇಕು. ಹಾಗಾಗಿ ನಮ್ಮ ವಾರ್ಡನ್ ಏನಿರ್ತಾರೆ ದಿನ ಒಂದೊಂದು ಕಥೆಗಳನ್ನ ಹೇಳ್ತಾರೆ ಅವ್ರಿಗೆ, ಮಕ್ಕಳಿಗೆ. ಅದು ಹೇಳಿ ಅವ್ರನ್ನ ಒಂದು ಫ್ರೆಶ್ ಮೂಡಲ್ಲಿ ಅವ್ರನ್ನ ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ಎಲ್ಲರೂ ಕಷಾಯ ಕೊಡ್ತಾರೆ ಬೆಳಗ್ಗೆ ಹೊತ್ತು. ಈ ಥಂಡಿ ಯಾವಾಗಿರುತ್ತೆ ಎಲ್ರಿಗೂ ಕಷಾಯನ ಡೈಲಿ ಮಾಡಿಸ್ತೀವಿ. ಕಾಫಿ ಟೀ ಮಕ್ಕಳಿಗೆ ರೂಢಿ ಮಾಡಿಸಿಲ್ಲ, ಕಷಾಯ ತಗೊಳ್ತಾರೆ. ಥಂಡಿಗಾಲ ಮುಗಿದ್ಮೇಲೆ ಅವ್ರಿಗೆ ಹಾರ್ಲಿಕ್ಸ್, ಬೂಸ್ಟ್ ಈ ಥರದ್ದು ಏನಿರುತ್ತೆ ಅದನ್ನ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಮೆಡಿಸಿನ್ಸು ಅಷ್ಟೇ, ಹತ್ರ ಸಮೀಪದಲ್ಲಿ ಯಾರು ನಮಗೆ ಡಾಕ್ಟರ್ಸ್ ಇರ್ತಾರೆ ಅವ್ರು ಬಂದ್ಬಿಟ್ಟು ನಮಗೆ ಒಂದಷ್ಟು ಮೆಡಿಸಿನ್ ಪ್ರೊವೈಡ್ ಮಾಡ್ತಾರೆ. ಹತ್ರದಲ್ಲಿ PHC ಇದೆ ನಮಗೆ, ಹಾಗೆ ಹೋಮಿಯೋಪತಿ ಆಸ್ಪತ್ರೆ ಇದೆ. ಇದೆರಡನ್ನೂ ಕೂಡ ನಾವು ಬಳಸ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ವಿಸಿಟ್ ಬರ್ತಾ ಇರ್ತಾರೆ. ಕ್ಯಾಂಪ್ಗಳನ್ನ ಕೂಡ ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಏನೇ ಆದ್ರೂ ಕೂಡ ಅವ್ರಿಗೆ ಏನು ಔಷಧಿಗಳು ಬೇಕು ಅವನ್ನೆಲ್ಲ ನಾವು ವ್ಯವಸ್ಥಿತವಾಗಿ ನಾವು ಕೊಡಿಸ್ಕೊಡ್ತಾ ಇದ್ದೀವಿ. ಮಾಡ್ತಾ ಇರ್ತೀವಿ. ಒಂದಷ್ಟು ಪ್ರಾಪರ್ಟೀಸ್ನೆಲ್ಲ ಅರೇಂಜ್ ಮಾಡ್ಕೊಂಡಿರ್ತೀವಿ. ಹಾಗೆ ಇದೊಂದು ಲೈಬ್ರರಿ. ನಮಗೆ ದಾನಿಗಳು ಕೊಟ್ಟಂತ ಅವ್ರೇನು ಪುಸ್ತಕಗಳು ಕೊಡ್ತಾರೆ ಅದನ್ನೆಲ್ಲ ನಾವು ಯಾವುದನ್ನು ವೇಸ್ಟ್ ಮಾಡಲ್ಲ. ಮಕ್ಕಳಿಗೆ ಕೂರಿಸಿ ಒಂದು ಅರ್ಧ ಗಂಟೆನಾದ್ರು ನಾವು ಬೇರೆ ಬೇರೆ ಪುಸ್ತಕಗಳನ್ನ ಅವ್ರಿಗೆ ಓದಿಸೋವಂಥ ಕೆಲಸ ಇಲ್ಲಿ ಮಾಡ್ತಾ ಇರ್ತೀವಿ. ಮಕ್ಕಳೆಲ್ಲ ಇಲ್ಲಿ ಕೂತ್ಕೊಂಡು ಕತೆ ಪುಸ್ತಕಗಳು, ಜನರಲ್ ನಾಲೆಡ್ಜು ಏನೇನಿದೆ ಅದನ್ನ ಒಂದಷ್ಟು ಮಸ್ತಕ ಕೇಳಿಸ್ಕೊಳ್ಳೋ ಅಂತ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಚಿಕ್ಕ ಮಕ್ಕಳು ಮಲ್ಕೊಳ್ಳೋ ಅಂತ ಕೊಠಡಿ ಸರ್. ಬಂಕರ್ ಬೆಡ್ ನಾವು ಹಾಕಲ್ಲ, ಯಾಕಂದ್ರೆ ಬಿದ್ದೋಗ್ಬಿಡ್ತಾರೆ ಮಕ್ಕಳು ಮೇಲಿಂದ. ಹಂಗಾಗಿ ಕಾಟ್ಗಳನ್ನ ಕೆಳಗಡೆನೆ ಹಾಕ್ತಿವಿ. ಮತ್ತೆ ಚಿಕ್ಕ ಮಕ್ಕಳನ್ನ ಚಾಪೆ ಹಾಕಿ ಕೆಳಗಡೆನೆ ಮಲಗಿಸ್ತಾ ಇದ್ವಿ. ಇದು ಅಷ್ಟೇ ವಿಶಾಲವಾಗಿರುವಂತ ವಾಶ್ರೂಮ್. ಇಲ್ಲೂ ಒಂದು ವಾಶ್ರೂಮ್ಗಳೇ ಒಂದು ರೂಮ್ ತರ ಇದೆ, ಚೆನ್ನಾಗಿದೆ. ಮಾಡ್ಲೇಬೇಕು ಸರ್. ಪ್ರತಿಯೊಂದು ಮಗುಗೂ ಬೇರೆ ಬೇರೆ ಜಗ್ಗು, ಅವ್ರದೇ ಆದಂತ ಒಂದು ಸೋಪ್ ಬಾಕ್ಸ್ ನೋಡಿ ಎಲ್ಲ ಹಿಂಗ್ ಜೋಡಿಸಿಟ್ಕೊಂತಾರೆ. ಅವ್ರದ್ದು ಮಾತ್ರ ಅವರೇ ಯೂಸ್ ಮಾಡ್ಬೇಕು. ಬೆಳಗಿನ ಪ್ರಾರ್ಥನಾ ವಿಧಿಗಳನ್ನ ಅವ್ರವ್ರು ಅವ್ರದನ್ನ ಹ್ಯಾಂಡಲ್ ಮಾಡ್ಕೊಳ್ತಾ ಇರ್ತಾರೆ. ಏನ್ ಮೇಡಮ್ ಇದು ವಿಶೇಷ? ಇಲ್ಲಿ ಸೀನಿಯರ್ ಮಕ್ಕಳಿಗೆ ಅಂತ ನಾವು ಬಂಕರ್ಸ್ ಕಾರ್ಡ್ ಹಾಕಿದೀವಿ. ಚಿಕ್ಕ ಮಕ್ಕಳಿಗೆ ನಾವು ಬಂಕರ್ಸ್ ಕಾರ್ಡ್ ಹಾಕಲ್ಲ, ಯಾಕಂದ್ರೆ ಅವ್ರು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೀನಿಯರ್ಸ್ ಮಕ್ಕಳು 8ನೇ ಕ್ಲಾಸಿಂದ SLC ತನಕ ಏನ್ ಮಕ್ಕಳಿದ್ದಾರೆ ದೊಡ್ಡವರು, ಅವ್ರು ಮಾತ್ರ ಮೇಲ್ಗಡೆ ಕೆಳಗಡೆ ಮಲ್ಕೊತಾರೆ. ಇದು ವಾಶ್ರೂಮ್ಸ್ ನೋಡಿ, ವಿಶಾಲವಾಗಿರುವಂತ ವಾಶ್ರೂಮ್ಸ್. ವಿಶಾಲವಾಗಿರುವಂತ ವಾಶ್ರೂಮ್. ಈ ಕಟ್ಟಡದಲ್ಲಿ ಬೋರ್ ಇದೆ ಸರ್. ನೀರಿಗೆ ಯಾವ ರೀತಿನೂ ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಬೋರ್ ಇರುವಂತ ಬಿಲ್ಡಿಂಗ್ ನೇ ನೋಡಿ ಬಾಡಿಗೆಗೆ ತಗೊಂಡಿದ್ದೀವಿ ಬಿಲ್ಡಿಂಗು. ನಮಸ್ಕಾರ. ಏನಿದು ಇಲ್ಲಿ ಯಾಕೆ ಬಂದಿದ್ದು ನೀವೆಲ್ಲ ಇದು ತಗೊಂಡು? ಏನು ವಿಶೇಷ? ನಾವು ಥೆರಪಿ ಆನ್ ಕೌನ್ಸಿಲಿಂಗ್ ಸೆಂಟರ್ ಇಂದ ಮಕ್ಕಳಿಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾವು ಎಲ್ಲರೂ ಸ್ಟೂಡೆಂಟ್ಸ್ ಸೇರ್ಕೊಂಡು ಪಾನಿಪುರಿ ಪ್ರಿಪೇರ್ ಮಾಡಿದೀವಿ. ಯಾವ ಸಂಸ್ಥೆಯಿಂದ? ಥೆರಪಿ ಆನ್ ಸಂಸ್ಥೆಯಿಂದ. ನಾವು ದಿನ ಬರ್ತೀವಿ. ಒಂದು ಮಕ್ಕಳಿಗೆ ಒಂದು ಖುಷಿ ಪಡಿಸೋಣ ಅಂತೇಳಿ ಸ್ಪ್ರೆಡ್ ಲವ್ ಅಂತೇಳಿ ಬಂದಿದ್ದೀವಿ. ಒಂದು ಪಾನಿಪುರಿ ಇದು ಯಾಕಂದರೆ ಸ್ನ್ಯಾಕ್ಸ್ ಟೈಮ್ ಹೆಂಗೂ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಒಂಥರ ಸುಸ್ತಾಗಿ ಬಂದಿರ್ತಾರೆ. ಅವ್ರಿಗೆ ಖುಷಿ ಆಗೋ ಥರ, ಅವ್ರಿಗೆ ಒಂದು ಉತ್ಸಾಹ ಬರೋ ಥರ ಮಾಡೋದಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಶ್ವೇತಾ.
ನನ್ನ ಹೆಸರು ತನಯ್ ಕಶ್ಯಪ್ ಅಂತ. ಥ್ಯಾಂಕ್ ಯು. ಮುಂದೆ ಅದೇ ಇಷ್ಟು ವರ್ಷಗಳಿಂದ ನಾವು ಬಾಡಿಗೆ ಕಟ್ಟಡಗಳಲ್ಲೇ ಬಂದ್ವಿ. ಈಗ ನಮ್ಮದು ಸಮಯಕ್ಕೆ ಸರಿಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮ ವೃದ್ಧಾಶ್ರಮದ ಕಟ್ಟಡದ ಮಾಲೀಕರು ಅದನ್ನು ಮಾರೋ ನಿರ್ಧಾರ ಮಾಡಿದ್ದಾರೆ ಕೂಡ. ಮಾರೋ ನಿರ್ಧಾರ ಮಾಡಿದ್ಮೇಲೆ ನಮ್ಗೆ ಏನು ಅನಿಸಿದ್ದು ಅಂತ ಹೇಳಿದ್ರೆ, ನಾವೊಂದು ಯಾಕೆ ನಾವೇ ಒಂದು ಭೂಮಿಯನ್ನು ಕೊಂಡ್ಕೊಂಡು ಕಟ್ಬಿಡಬಾರ್ದು ಅಂತ. ಯಾಕಂದರೆ 1 ಲಕ್ಷ ನಾವು ಬಾಡಿಗೆಗೆ ಖರ್ಚು ಮಾಡ್ತಿರೋಂಥ ದುಡ್ಡಿದ್ರೆ ಉಳಿದ್ರೆ ಇನ್ನೊಂದಷ್ಟು ಜೀವಗಳಿಗೆ ನಾವು ಕಾಪಾಡ್ಕೊಳ್ಳೋಕೆ ನಿಂತ್ಕೊಳ್ಬೋದು ಅಂತ. ಈಗೇನು ನಾವು 85 ಜೀವಗಳನ್ನ ಕಾಪಾಡ್ಕೊಳ್ತಾ ಇದ್ದೀವಿ. ಆ 1 ಲಕ್ಷ ರೂಪಾಯಿ ನಮಗೆ ಬಾಡಿಗೆ ಕೊಡೋದು ಉಳಿದ್ರೆ ಇನ್ನೊಂದಷ್ಟು ಜೀವಗಳಿಗೆ ನಾವು ನಿಲ್ಬೋದು. ಆ ಒಂದು ಮನಸ್ಸಲ್ಲಿ ಬಂತು. ಹಾಗಾಗಿ ನಾವು ಸಮೀಪ ಇರೋ ನಮ್ಮ ಒಂದಷ್ಟು ಸ್ನೇಹಿತರನ್ನ ಕೇಳಿದ್ವಿ, ಇಲ್ಲಿ ಯಾವುದಾದ್ರೂ ಭೂಮಿ ಇದ್ರೆ ಕಡಿಮೆ ಬೆಲೆಗೆ ಹೇಳಿ ಅಂತ ಹೇಳಿ. ಹಾಗಾಗಿ ಒಬ್ರು ಒಂದು 18 ಗುಂಟೆ ಜಮೀನನ್ನು ನಮಗೆ